ಮಾಡತ್ತಿ ಒಳಗೆ ಬಂದು? ಏನಿಲ್ಲ, ನೋಡಿದ್ನಲ್ಲ ಸಾರು ಭಾಳ ಇತ್ತು, ಅದಕ್ಕೆ ಕೊನೆಗೆ ಸಾರು ಬಿಸಿ ಮಾಡಿ ಚಂದಾಗಿಟ್ರೆ ರಾತ್ರಿಕಿಗೂ ಚಲೋ ಇರ್ತೈತಿ. ಇಲ್ಲ ಅಂದ್ರೆ ಏನಾಗ್ಬಿಡ್ತೈತಿ, ವಾಸನೆದಂಗೆ ಆಕತಿ, ಮತ್ತು ಉಣ್ಣಕ್ಕೆ ಬರೋದಿಲ್ಲ ಅಂತ ಬಂದು ಈಗ ಒಲಿ ಮ್ಯಾಗ ಸಾರು ಹಾಕಿಟ್ಟು ಒಲಿ ಹಚ್ಬೇಕಂದ್ರೆ ನೀ ಬಂದು ನೋಡು. ಈಗ ಒಲಿ ಹಚ್ಚಿದ್ವಿ ಅಂದ್ರೆ ಮತ್ತೆ ಸಂಜೆ ಗಡ್ಸಕ್ಕೆ ಚಾಪ ಕುಡಿಯೋಕ್ಕೂ ಅನುಕೂಲ ಆಗುತ್ತೆ. ಮಾತಾಡಕತ್ತಿದ್ರಲ್ಲ, ಮಾತಾಡ್ಲಿ ಅವರು, ಮತ್ತು ನಾವು ಒಳಗೆ ಹೆಣ್ಮಕ್ಳು ಬಂದ್ರಾತು ಅಂತ ಬಂದೆ. ನಮ್ದರ ಏನೈತಲ್ಲಿ, ಹೌದಿಲ್ಲ? ಹೌದವ, ಕರೆನ. ಮತ್ತಿಲ್ಲ ಒಟ್ಟು ಕೆಟ್ಟೋಗುತ್ತ, ಸುಮ್ಮನೆ ಕೆಡ್ತಂದ್ರೆ ಇನ್ನೆದಕ್ಕೂ ಬಾರದ್ದ. ಕರೆ ಚಲೋ ಮಾಡಿ ಹೇಳ. ಒಂದಿಟ್ಟು ಚಿಮ್ನ ತಾರವ ಒಲಿ ಹಚ್ಚಕ್ಕ. ಏನ್ ಮಾಡತ್ತಿರ್ಬೇಕು ತಂಗಿ, ಇಲ್ಲಿ ಬಂದಿರಲ್ಲ? ಏನಿಲ್ಲವ, ಒಟ್ಟು ಬಳಸಿದ್ವಲ್ಲ, ಬುತ್ತಿ ತಂದಿದ್ದು ಸಾರು ಕಂಡಾಪಟ್ಟಿ ಇತ್ತು. ಮತ್ತು ಅಲ್ಲಿಂದ ಮುಂಜಾನೆ ಮಾಡ್ಕೊಂಬಂದಾರ. ಇನ್ನೊಮ್ಮೆ ಚಂದಾಗ ಬಿಸಿ ಮಾಡಿದ್ವಂದ್ರೆ ಸಂಜೆ ಮುಂದೆ ಇನ್ನೊಮ್ಮೆ ಚಂದಾಗ ಬಿಸಿ ಮಾಡಿದ್ರೆ ಚಲೋ ಇರುತ್ತೆ ಸಾರು. ರಾತ್ರಿನೂ ಉಣ್ಣಕ್ಕೆ ಬರುತ್ತಾ ಅಂತಂದು ಬಿಸಿ ಮಾಡಕ್ಕೆ ಬಂದಿ ನೋಡು ಒಳಕ್ಕೆ. ನೀವು ಮಾತಾಡಕತ್ತಿದ್ರಲ್ಲ, ಹೌದನ್ನ? ಅದ ನಾನು ಏನು ಮಾಡತ್ತಾರ ಅಂತ ನೋಡಕನ ಬಂದೆ. ಆಕಿ ಪಂಚವ ನಾನು ನೋಡ್ತೀನಿ ಅಲ್ಬೇ ಒಳಗೆ ಏನೈತಿ ಏನಿಲ್ಲ, ಬಳಚ್ಬೇಕ, ಏನ ಮುಸ್ರಿ ಪಸ್ರಿ ತೊಳ್ಯಾಕೆ ಹೋಗೋದನ ಅಂತ ಬಂದ್ಲ. ನಾ ಬ್ಯಾ ಬಿಡವ ಅಂದೆ. ಮತ್ತು ನೀವು ಏನ್ರ ಮಾಡಕತ್ತೀರನ ಇಬ್ರು ಅಂತ ಬಂದೆ ನಾನು. ಅಯ್ಯ, ಮುಸ್ರಿ ಗಿಸ್ರಿನೂ ಎಲ್ಲ ತಿಕ್ಕ್ಯಾಳ ಗಾಯತ್ರ. ನಾವು ಅಲ್ಲಿ ಮಾತಾಡಿ ಓಸ್ರು ಎಲ್ಲಡ್ಕೆ ಹಾಕೊಂಡು ಕೂತಿದ್ವಲ್ಲ, ಓಸು ದಬ ದಬ ತೊಗೊಂಡೋಗಿ ತಿಕ್ಬಿಟ್ಲು. ಆಮೇಲೆ ಈಕಿ ಸುಜಾತ ಹೋಗಿ ಓಸು ತೊಳಲ್ಲ ಅವನ್ನ. ಯಾಕ್ರೇ ಅವ್ವ, ಯಾಕ್ಲೇ ಸುಜಾತ, ಏನಾರ ಅನ್ಬೇಕ ನೀನು ನಿಮ್ಮ ಅತ್ತಿಯರ ಹಾಗ್ಯಾಕೆ ಮಾಡ್ತಿದ್ದಿ? ಅಯ್ಯ, ನಮ್ಮ ಅತ್ತಿಯರು ಏನು ಅನ್ನಲ್ವೇ, ಅವ್ರ ಏನಾರ ಯಾಕಂತಾರ, ಮನಿ ಬಾಳೆ ಮಾಡಿದ್ರೆ ಯಾರ ಬೈತಾರನ? ಹಂಗೆ ಹೇಳಕತ್ತಿಲ್ಲ ಅವ್ವ. ಈಗಿನ್ನ ನಿನಗೆ ತ್ರಾಸ ಆಗೈತಲ್ಲ, ಅದಕ್ಕೆ ಇನ್ನೊಂದಿಷ್ಟು ದಿನ ಯಾಕೆ ತಂಪನೆ ಕೈ ಇಡ್ತಿ ಅಂತ ಹೇಳಕತ್ತಾಳ. ಅಷ್ಟು ಗೊತ್ತಾಗಲ್ಲನ? ಅಲ್ಲ, ನಂಗೆ ಗೊತ್ತಾತ್ ಬಿಡು. ಏನು ಪಾಪ ಅದು ಒಂದ ತೊಳ್ಯಾಕತ್ತಿತ್ತ ಗಾಯತ್ರ, ಅದಕ್ಕೆ ತೊಳೆದೆ. ಈಗ ಆತ್ ಬಿಡ್ರವ, ಆತು. ಈಗ ಒಟ್ಟು ಎಲ್ಲ ಆತ. ಕಸ ಅನ್ಬೇಕಂದ್ರೆ ಅವ್ರಿಗೆ ಮಾತಾಡ್ಕೊಂಡು ಕುಂತಾರ. ಇದು ಅಡುಗೆ ಮನೆದು ಒಟ್ಟು ಅಂದಿ ನಾನು ಅಂದ ಮಾಡಕತ್ತೀನಿ. ಒಟ್ಟು ಮತ್ತು ಎಲ್ಲ ಹರಿವಿತ್ತಲ್ಲ ಮನೆ, ಅಷ್ಟು ಸ್ವಚ್ಛ ಮಾಡಿ ಕಾಸ. ಮತ್ತೀಗ ಒಳಗಿದ್ದ ಹೊರಗೆ ಒಬ್ರು ಕಸ ಅನ್ಬೇಕು. ಅವ್ರಷ್ಟರ ಕಟ್ಟಿ ಮ್ಯಾಗ ಹೋಗ್ತಾರೆ. ಈಗ ಇಲ್ಲಿ ಭಾಳ ಕುಂದ್ರಕ್ಕೆ ಆಗಂಗಿಲ್ಲ. ಅವಾಗ ಹೊರಗಿದ್ದ ಒಳಗೆ ಅನ್ನನಂತ, ಹೌದಿಲ್ಲ? ನಾ ಅಂತೀನಂತ, ನೀನೇನು ಅನ್ಬೇಡವ ಸುಜಾತ. ಪಂಚವ್ ನೀನು ಅನ್ಬೇಡವ ಪಂಚವ. ಅಂದಂಗೆ ಏನಂತೀರವ, ನಮ್ಮ ಗಾಯತ್ರನ್ನ ಆ ಪೊಲೀಸ್ ಹಬ್ಬಕ್ಕೆ ಕೊಡೋಣಂತೀರ? ನನ್ನಂತ್ರ ಏನು ಕೇಳ್ಬೇಡವ. ನನ್ನ ಹಣೆ ಬರೋಣ ಸರಿ ಇಲ್ಲ ಏನ, ನನ್ನ ಬಾಯಿನ ಸರಿ ಇಲ್ಲ ಏನ. ನಾನು ಒಳ್ಳೆ ನಮ್ಮ ತಂಗಿಗೆ ತೋರಿಸಿದ್ ನನಗಾಗತ್ತೆ. ನನ್ನಂತರೂ ಕೇಳ್ಬೇಡ. ನನಗೇನು ನಂಬಿಕೆ ಅಂದ್ರೆ, ನಮ್ಮ ಸುಜಾತಾರ ಅತ್ತಿಯರು ಹೇಳ್ಯಾರ ಅಂದ್ರೆ ಚಲೋ ಇರ್ತಾನೆ ಹುಡುಗ ಅನ್ನೋದು ನನಗೆ ನಂಬಿಕೆ ಐತಿ. ಆಮೇಲೆ ಸಂಬಂಧಿಕರು ಆ ಹೆಣ್ಮಗಳು ಚಲೋ ಅದಾಳ ಅನ್ನೋದಕ್ಕೆ ಹೇಳ್ತಾರ. ಮತ್ತು ಒಮ್ಮೆ ಕೇಳು ನೋಡು ಅವರು ಏನಂತಾರ ಏನು ನೋಡು. ಏನು ಮಾಡ್ತೀರವ? ಬರ್ರಿ ಕರ್ಗೊಳ ಬರ್ರಿ. ಏನು ಸಾರು ಬಿಸಿಗಿಟ್ಟಿಯೇನ? ಹ್ಞೂ ರೀ, ಸಾರು ಬಿಸಿಗಿಟ್ಟಿದ್ದೆ, ಹಂಗೆ ಬಂದ್ವಲ್ಲ. ಇಲ್ಲ, ಇಲ್ಲಿಗೆ ಬಂದ್ರು. ಏನಾರು ಬೇಕನ್ರಿ? ನೀರು ಬೇಕನ್ರಿ ಸುಜಾತ? ಯವ್ವ, ಈಗ ಊಟ ಮಾಡಿವು ದಮ್ದನೆ. ಯಾ ನೀರು ಬೇಡ ಏನು ಬೇಡ, ಕುಂತೀರಿ. ಇಟ್ಟತ್ತು ಎಲ್ಲ ಸೇವೆ ಮಾಡೋದು ನಾನು ನೋಡೀನಿ. ಕುಂತಿದ್ರಲ್ಲ ಮಾತಾಡ್ಕೊಂತ, ನಾನು ಹಂಗೆ ಕಾಲ್ ಮಾಡ್ಯಾನಂತ ಬಂದೆ. ಬಚ್ಲ ಹಿಂದೈತಲ್ಲ ಹಿತ್ತಲ್ದಾಗ? ಹ್ಞೂ ರೀ, ಅಡ್ಗೆ ಮನ್ಯಾಗ ಮೊದ್ಲಿತ್ರಿ. ಮತ್ತು ನೀವು ಇದು ಹಿಂಗೆಲ್ಲ ಮಾಡ್ಕೋಬೇಡ್ರಿ, ಒಳ ಬೇಷ್ ಆಗೋದಿಲ್ಲ ಜಳಕಕ್ಕೆ, ಹಿಂಗೆ ಹೊರಗೆ ಮಾಡ್ಕೊರಿ, ಮನೆ ಸಾಣದೈತಿ ನಿಮ್ದು ಅಂದ್ರಲ್ಲ. ಹ್ಞೂ ಅಂತಂದು ಹೊರಗೆ ಮಾಡಿದ್ದೀವಿ ರೀ. ಮತ್ತು ಅಲ್ಲಿ ಹಿಂದೆ ಕಟ್ಟಿಗೆ ಅವನ್ನ ಇಟ್ಟಿವಲ್ರಿ, ಮತ್ತು ಅಲ್ಲೇ ಬಚ್ಲಿತ್ತಲ್ರಿ, ಈಗ ತೆಗೆದು ಹೊರಗೆ ಮಾಡೀವ್ರಿ ಬಚ್ಲನ್ನ. ಹೌದವ, ಚಲೋ ಹಂಗಿರ್ಬೇಕ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾನ, ಮನೆ ತೋರ್ದೈತಿ ಅಂದ್ರೆ ಅಡ್ಗೆ ಮನ್ಯಾಗ ಬಚ್ಚಲ ಚಂದದ. ಈಗಂಕ್ರು ನಡೀತೈತಲ್ಲ, ಮುಂದೆ ನೋಡೋಣಂತ, ಹೌದಲ್ಲ? ಹ್ಞೂ ರೀ ಅಮ್ಮಾರ, ನಡೀತೈತ್ರಿ ಅತ್ತಿಯರ. ಪರಕರ ಹುಡುಗ ಕಣ್ಣು ಮುಚ್ಕೊಂಡು ಕೊಡ್ರಿ ಗಾಯತ್ರನ್. ಭಾಳ ಚಂದ ಇರ್ತಾಳೆ, ಭಾಳ ಚಲೋ ಇರ್ತಾಳೆ. ನಮ್ಮ ಮನ್ಯಾಗ ಹೆಂಗೆ ಸುಜಾತ ಅದಾಳಲ್ಲ ಹಂಗಿರ್ತಾಳೆ. ನನ್ನ ತಂಗಿನೂ ಏನು ಶ್ಯಾಮ್ಲವ್ವ ಹಂಗೆ ದಡ ಮಾತಾಡೋಕ್ಕೆಲ್ಲ, ಅನ್ನಕ್ಕೆಲ್ಲ, ಆಡೋಕ್ಕೆಲ್ಲ. ಆಮೇಲೆ ನಾನು ನಿಮಗೆ ಹೇಳೋ ಮುಂದಾಗ ನಮ್ಮ ಶ್ಯಾಮನ ವಿಷಯನ ಹೇಳಲಿಲ್ಲ. ನಾನು ಒಬ್ಬನ ಮಗ ಅಂದೆಲ್ಲ, ಇನ್ನೊಬ್ಬ ಸಣ್ಣವ ಅದಾನ, ನನಗೆ ಅವಾಗ ಹೇಳೋದು ನೆನಪಾಗಲಿಲ್ಲ. ಹಾಗ ಒಟ್ಟು ನಾವು ಈಗ ವಯಸ್ಸಾಗೈತಲ್ರಿ, ಏನು ನೆನಪ ಇರೋದಿಲ್ಲ. ಆಮೇಲೆ ಅಂದ್ಲ ನನ್ನ ತಂಗಿ, ನಮ್ಮ ಶ್ಯಾಮ್ನ ಬಿಟ್ಟು ಎಲ್ಲ ಯಾಕ ಅಂದ್ಲ. ಏನು ಬಿಡ ಏನಾತ ನನಗೆ ಲಕ್ಷಕ್ಕೆ ಬಂದಿಲ್ಲ. ಸಣ್ಣವದನ, ಭಾಳ ಸಣ್ಣವ. ಎಲ್ಲನ ಆಕಿ ನಮ್ಮ ಈಕಿ ಹುಟ್ಟಿದ್ಮ್ಯಾಗ, ನಮ್ಮ ಅಂಬಿಕಾ ಹುಟ್ಟಿದ್ಮ್ಯಾಗ ಲಾಸ್ಟಿಗೆ ನಮ್ಮ ಶ್ಯಾಮ್ ಹುಟ್ಟಾನ ಕೊನೆಗೆ. ಹಾಗಾಗಿ ನನಗೆ ನೆನಪಿರೋದಿಲ್ಲ. ಅವ್ರು 3 ಮಂದಿದು ನಮ್ಮ ಅವನ ಮಾಡ್ಯಾಳ ಬಾಣತನ. ನಾವು ಎಲ್ಲ ಹೋಗೋದು ಬರೋದು ಮಾಡ್ತಿದ್ವಿ. ಇವಂದಲ್ಲೇ ಗಂಡ ಮನೆಯಾಗ ಆಗೈತೆ. ಆಮೇಲೆ ಅದಾದಾಗಿಂದ ಆಕಿ ನಮ್ಮ ತಂಗಿ ಅತ್ತಿ ತೀರ್ಕೊಂಡಲ್ಲ. ಮತ್ತು ಇನ್ನೇನು ಈಕೆಗೆಲ್ಲೂ ಬರೋಕ್ಕೂ ಆಗಲಿಲ್ಲ. ಅಲ್ಲೇ ಹೆರಿಗಿನ ಆತು, ಬಾಣತನ ಅಲ್ಲೇ ಆತು. ಹಾಗಾಗಿ ಅವನ ಆಟ ನಮ್ಗೆ ಒಡನಾಟಿಲ್ಲ. ಹಾಗಾಗಿ ನನಗೆ ನೆನಪಾಗಿಲ್ಲ. ಬೇಸರ ಮಾಡ್ಕೊಬೇಡ್ರಿ. ಮತ್ತೆ ಅತ್ತಿಯರ ಚಾಪಿ ಕೊಡ್ಲೇನ್ರಿ? ಬರ್ರಿ ಈ ಕಡೆ ಬರ್ರಿ. ತಡ್ರಿ ತರ್ತೀನಿ, ಪಂತಿ ಚಾಪಿ ತಗೊಡ್ತೀನಿ ತಡ್ರಿ. ಕುಂದ್ರಿ. ನೀವು ಕುಂದಿರ್ಬೇಕಿಲ್ರಿ? ನಾ ಇತ್ತ ಕಡೆ ಕುಂದಿರ್ತೀನಿ ತೋರಿ. ನನಗೆ ನಿಮ್ಮ ಸೊಸಿ ಬಸರಿರೋದು ಗೊತ್ತಾಗಿದ್ರೆ ಏನಾರ ಒಂದಿಟ್ಟು ಮಾಡ್ಕೊಂಡ್ರೆ ಬರ್ತಿದ್ವಿ. ಇನ್ನೊಂದಿಟ್ಟು ಸೀನ ಕರ್ಚಿಕಾಯಿ ಮಾಡ್ತಿದ್ದೆ. ಮತ್ತು ಹಂಗೆ ದಮ್ಮಕ್ಲಿ ಹೋಗೋದಾತಲ್ಲ, ಮತ್ತು ಏಟಾಗುತ್ತೆ ಆಟ ಮಾಡಿದೀವಿ ರೀ. ಇನ್ನೊಂದಿಟ್ಟು ಏನಾರ ಸಿಹಿ ಮಾಡಲಿಲ್ಲ ಅಂತ ನನಗೆ ಬೇಸರ ಆಕತ್ತೈತೆ ಕರೇನ.
ಅಲ್ರಿ ಇಷ್ಟಕ್ಕೊಂದು ನಾವು ಓಸ್ರು ಮಂದಿ ಉಂಡ್ವಿ. ನಾವು ಮನ್ಯಾಗ ಮಾಡಿದ್ದು ಏಟಿತ್ತು, ಓಸ್ರು ಉಣ್ಣಕ್ಕೆ ಅಷ್ಟು ನೀವು ಮಾಡ್ಕೊಂಬಂದಿರಿ ನೋಡ್ರಿ. ಇನ್ನ ಸಾರು ರಾತ್ರಿಗೂ ಆಗತ್ತೆ ಅಂತ ಪರಿ ಕಂಡಾಪಟ್ಟಿ ಮಾಡ್ಕೊಂಬಂದಿರಿ ಅಡ್ಗಿನ. ಇನ್ನು ಹೆಂಗೆ ಏನು ಮಾಡ್ತೀರಿ ಹೇಳ್ರಿ? ಇಲ್ರಿ ಕರೆನ ಏನು ಹಂಗೆ ತಿಳ್ಕೊಬೇಡ್ರಿ ನೀವು. ನಾವು ಅದನ್ನ ಹೇಳಿ ಕಳಿಸ್ಬೇಕಂತನ ಅಂದಿನ್ರಿ. ಮತ್ತು ಆ ಹಠನತ್ಲೆ ನೀವು ಬಂದರೆ ಚಲೋ ಆತ ನೋಡವ ಪಂಚವ. ನಾನಂತರೂ ನಿನಗೆ ಒಂದೇ ವಿಷಯನ ಹೇಳಕ್ಕೆ ಬಂದಿರೋದು ಈಗ. ಅದನ್ನು ಹಗಲ ಮಗ್ಲ ತಿರ್ಗಾ ಮುರ್ಗ ಯೋಚನೆ ಮಾಡಿ ನೀನು ಯೋಚನೆ ಮಾಡಿಕೊಂಡು ನಿನ್ನ ತಲೆನೂ ಕೆಡಿಸ್ಕೊಂಡು ನಿಮ್ಮ ಅವ್ವಂದು ನಿಮ್ಮ ಅಣ್ಣಂದು ನಿಮ್ಮ ಅತ್ತಿಗೆ ಮುಂದೆ ತಲೆ ಕೆಡ್ಸ್ಕೊಂಡು ಕುಂದರ್ಬೇಡ. ಅವ್ರು ಯಾರೂ ನಿನಗೆ ಎದಕ್ಕೂ ಹೊರತಿಲ್ಲ. ನಿನಗೆ ಹಂಗೇನಾರ ಬೇಸರ ಆದ್ರೆ 4 ದಿನ ನಮ್ಮ ಊರಿಗೆ ಬಾ, 4 ದಿನ ನೀನು ಇಲ್ಲಿರು, 4 ದಿನ ಬೇಕಾರೆ ನಿಮ್ಮ ಅಕ್ಕರ ಊರಿಗೆ ಹೋಗೋ. ನಿಮ್ಮ ಗಿರ್ಜಕ್ಕನು ಎದಕ್ಕೂ ಹೊರತಿಲ್ಲ. ನೀ ಏನು ಹೇಳ್ತೀನಿ, ನೀ ಅಡ್ಡಾಡ್ಕಿಂತ ಆರಾಮಾಗಿದ್ಬಿಡು. ಗಣಮಾಗಾಗಿ ಮನ್ಯಾಗ ದುಡ್ಕೊಂಡು ತಿನ್ನೋದು ಕಲಿ. ಏನು ಈಗ ಏನು ಮಾಡೋಕ್ಕಾಗಲ್ಲ ನೋಡವ. ಇಂಥಾರು ಮತ್ತದಾರ ಅಂದ್ರೆ ಏನು ಮಾಡ್ತೀವಿ ಹಣೆ ಬರ್ದಾಗ? ಹಾಂ ಹ್ಞೂ ರೀ ಅಮ್ಮಾರ, ಬಿಟ್ಬಿಟ್ಟೆ ನಾ ಆಸೆ ತಕ್ಕೊಂಡೇನಿ. ಏನು ಮಾಡ್ಬೇಕ್ರಿ? ಹಾಂ ಅಂದಂಗೆ ನಮ್ಮ ವೆಂಕಟೇಶ್ ಹೇಳಕತ್ತಿದ್ದ, ಅದೇನ ಬರ್ತಾರಂತ ಪೊಲೀಸ್ ಸ್ಟೇಷನ್ನಿಂದ. ಅದೇನ ಬಂದು ನಿನ್ನ ಹತ್ರ ಸಹಿ ಮಾಡ್ಸ್ಕೊಂಡು ಹೋಗ್ತಾರಂತ. ಅಲ್ಲಿಗೆ ಹೋಗ್ಬೇಕಂತ ಸ್ಟೇಷನ್ಗೆ. ಮತ್ತು ಹೆಣ್ಮಗಳಪ್ಪ 15 ಸ್ಟೇಷನ್ಗೆ ಪಾಷನ್ಗೆ ಕರ್ಸಂತಿದ್ದಿ ಹೆಂಗೆ ಅಂದೇನು? ಇಲ್ಲ ದೊಡವ, ನಾನು ಹೇಳ್ತೀನಿ, ಬಂದು ಅವರು ಮನೆವರೆಗೂ ಬಂದು ಒಂದು ಸಹಿ ಮಾಡ್ಸ್ಕೊಂಡು ಹೋಗ್ತಾರ. ಒಂದು ರುಜು ಮಾಡಿಬಿಡೇವ. ಹಾಂ ರುಜು ಮಾಡಿದೆ ಅಂದ್ರೆ ನನ್ನ ಭಾಡ್ಯಾಗ ಚಂದಾಗ ಶಾಸ್ತಿ ಆಗುತ್ತೆ. ಏನು ತೀತಾ? ಹ್ಞೂ ರೀ ಅತ್ಯಾರ, ಹಂಗೆ ಮಾಡ್ತೀನಿ ತವ್ರಿ. ಹ್ಞೂ ಮತ್ತು ಮಂದಿ ಮನೆ ಹೆಣ್ಮಕ್ಳಂದ್ರೆ ಈ ಭಾಡೆ ನನ್ನ ಮಕ್ಕಳಿಗೆ ಸದರಾಗೈತೆ. ಸದರ ಬಂದು ಸದರ ಮೇ ಆಟ ಆಡ್ತಾರೆ. ಇನ್ನೊಮ್ಮೆ ಯೋಚನೆ ಮಾಡಬೇಕು. ಅವ್ರ ಮನ್ತಂದಾಗ ಅವ್ರ ಸಂಬಂಧಿಕರದಾಗ ಯಾರಿಗಾರ ಈ ಥರ ಹೆಣ್ಮಕ್ಳಿಗೆ ಹಿಂಗೆ ಮೋಸ ಮಾಡ್ಬೇಕಂದ್ರೆ ಯೋಚನೆ ಮಾಡಬೇಕು. ಹಂಗೆ ಸರ್ರಿಗೆ ಶಾಸ್ತಿ ಮಾಡ್ಬೇಕು ಅವಂಗೆ. ಏನಂತಿ? ಆತ್ರಿ. ಈಗ ಮತ್ತವರು ಮದ್ವಿದು ಯಾವಾಗಂತಾರ ಏನು ಕೇಳ್ಬೇಕಿತ್ತು ರೀ. ಅಲ್ಲೇ ಬಿಟ್ಟು ಬಂದ್ರೇನ್ರಿ ಅವ್ರನ್ನ ಶ್ಯಾಮ್ಲಕ್ಕರ್ನ ಮತ್ತು ಒಬ್ರಾಕಾರ ಏನ? ಇಲ್ರಿ, ನಿಮ್ಮ ಬೀಗರು ಅವರು ಮಾತಾಡ್ಕೊಂಡು ಕುಂತಾರ್ರಿ. ಅವರು ಏನೇನೋ ಹೊಲದ್ದು ಆಮೇಲೆ ಎಲ್ಲಮ್ಮ ತಾಯಿದು ನಿಮ್ಮ ಬೀಗ್ರೂರಾಗದಾರಲ್ರಿ ಅವ್ರದ್ದು ವಿಷಯ ಮಾತಾಡಕತ್ತಿದ್ರಿ. ಹೆಂಗೆ ಪಂಚ ಸಿಕ್ಕಳು ಏನು ಅನ್ನೋದನ್ನ ನಾವು ಹೇಳಿದ್ವಲ್ಲ ಅವ್ರಿಗೆ ಬರೋ ಮುಂದಾಗ. ಅದನ್ನ ನನ್ನ ತಂಗಿ ನಿಮ್ಮ ಬೀಗರು ಮಾತಾಡ್ಕೊಂಡು ಕುಂತಾರ್ರಿ. ಹೌದನ್ರಿ? ಹಾಂ ಇರ್ಲಿ ಬಿಡ್ರಿ, ಚಲೋ ಆತ. ಅಕ್ಕರ ನಾನೊಂದು ಮಾತು ಹೇಳ್ತೀನಿ ರೀ. ನೀವು ಪಟ್ಟನ ಹೇಳಬೇಡ್ರಿ ವಿಷಯ. ನನಗೆ ಉತ್ತರನ ಒಂದಿಟ್ಟು ಯೋಚನೆ ಮಾಡಿ ಒಂದಿಟ್ಟು ನೋಡಿ ಮಾಡಿ ಹೇಳ್ರೆ. ಯಾಕಂದ್ರೆ ನಂಗೆ ನಿಮ್ಮ ಮುಂದೆ ಈ ವಿಷಯ ಹೇಳೋಕ್ಕೂ ಹೆದರಿಕೆ ಆಗುತ್ತೆ. ಯಾಕಂದ್ರೆ ನೀವು ಬೈದ ಬಿಡ್ತೀರಿ. ಇಷ್ಟೆಲ್ಲ ಆದ್ಮ್ಯಾಗೂ ಹಿಂಗೆ ಮಾತಾಡ್ತಾಳಲ್ಲ ಈ ಅಮ್ಮ, ಮಗಳ ಮ್ಯಾಗ ಪ್ರೀತಿ ಇಲ್ಲನ ಅಂತ ಅನ್ಬೇಡ್ರಿ. ನಾನು ಒಂದು ಮಾತು ಹೇಳ್ರಿ. ಅಯ್ಯಯ್ಯ ಅಕ್ಕ, ನಿಮಗೆ ನಾ ಬೈತೀನಿ ರೀ. ನನಗೇನಂದ್ರಿ ಇದ್ದಿದ್ದನ್ನು ಇದ್ದಂಗೆ ಮಕ್ಕಕ್ಕೆ ಹೇಳಿ ನನಗೆ ರೂಢಿರಿ. ಹಾಗಾಗಿ ನಾನು ಯೋಚನೆ ಮಾಡಿ ನಿಂತು ಕುಂತು ನನಗೆ ಸಕ್ರೆ ಗಿಕ್ರಿ ಹಚ್ಚಿ ಮಾತಿಗೆ ಏನೋ ಅಂತಾರಲ್ರಿ, ಬಂಗಾರ ಕೊಳ್ಳಿಲ್ಲ ಅಂದ್ರೆ ಬಂಗಾರದಂತ 4 ಅಂಥದ್ದು ಬರಲ್ರಿ ನನಗೆ. ಹೇಳ್ರಿ, ನೀವು ಬೇಸರ ಮಾಡ್ಕೊಬೇಡ್ರಿ, ಹೇಳ್ರಿ. ಅಲ್ರಿ ಈಗ ಒಂದು ವೇಳೆ ನಮ್ಮ ಪಂಚವನ ಗಂಡ ಏನಾರ ಬಂದು ತಪ್ಪಾತು, ನಾನು ಆಕಿನ ಚಂದಾಗ ಬಾಳ್ಸ್ಕೊಂಡು ಹೋಗ್ತೀನಿ, ಏನು ಹೇಳ್ತೀರಿ ಅಕ್ಕರ ನೀವು? ನಿಮ್ಮ ಕರೆನ ಮಗಳ ಮೇಲೆ ಕಾಳಜಿ ಐತೆ, ಅದಕ್ಕೆ ನೀವು ಎಂದಿದ್ದು ನಾನೇನು ಹೇಳಕ್ ಬರಕತ್ತಾರ ಅಂತೀನಿ. ನೀವು ಯೋಚನೆನಾರ ಹೆಂಗೆ ಮಾಡ್ತೀರಿ ಅಕ್ಕರ? ಯೋಚನೆನಾರ ಹೆಂಗೆ ಮಾಡ್ತೀರಿ ನೀವು? ಅಯ್ಯಯ್ಯೋ ಅಕ್ಕರ, ನೀವು ಹಂಗೆ ತಪ್ಪು ತಿಳ್ಕೊಬೇಡ್ರಿ. ನಾ ಎದಕ್ಕೆ ಹೇಳಕತ್ತೀನಿ ಅನ್ನೋದು ಒಂಚೂರು ಅರ್ಥ ಮಾಡ್ಕೊಳ್ರಿ. ನೋಡ್ರಿ, ನಾನು ತಾಯಿಯಾಗಿ ಮಾತು ಹೇಳಬಾರ್ದು. ಏನೋ ನನ್ನ ಮಗಳ ಹಣೆ ಬರೋ ಸರಿ ಇಲ್ದ. ಸಣ್ಣ ವಯಸ್ಸಿಗೆ ಏನಾರ ಹೆಚ್ಚು ಕಮ್ಮಿ ಆಗಿ ಹೋಗಿದ್ದು ನಂದಿದ್ರೆ ಮತ್ತೇನಿಲ್ಲ. ಖರೇನ ನಮ್ಮ ಹಣೆ ಬರ ಏನೋ ಒಂದು ಅಕ್ಕಿತ್ತು. ಕೊಡಿ ಗಂಡ ಮನೆಯಾಗಾರ ಇದ್ದು ಏನೋ ಒಂದು ಮಾಡ್ಕೊಂಡು ಹೆಂಗೆ ಬದುಕ್ತಿದ್ಲ? ಇಲ್ಲ, ಏನೋ ಒಂದು ಅಕ್ಕಿತ್ತು. ಈಗ ಹೀಗೆಲ್ಲ ಆಗಿ ಗಂಡು ಬಿಟ್ಟ ಕೆನ್ಸ್ಕೊಂಡು ಊರಾಗ ಇರ್ಬೇಕಲ್ರಿ. ಹೋದ್ರ ಬಂದ್ರೆ ಎಲ್ಲರೂ ಅಂತಾರ್ರಿ. ಅದಕ್ಕೆ ನಾನು ತಾಯಿಯಾಗಿ ನನ್ನ ಮಗಳು ಚಂದಿರಲಿ, ಸಣ್ಣ ವಯಸ್ಸು, ಇನ್ನೂ ಏನೂ ನೋಡಿಲ್ಲ ನನ್ನ ಕಂದ. ಈ ವಯಸ್ಸಿಗಿನ ಹಿಂಗಿರೋದು ಎಷ್ಟು ಚಂದ, ನೀವೇ ಹೇಳ್ರಿ. ನಾ ಹೇಳ್ತೀನಲ್ರಿ ಅಕ್ಕರ, ಒಮ್ಮೆ ಮಾತಾಡಿರಿ. ಈಗ ನಾನು ಕರೆನ ನೀವು ಮೊದ್ಲ ಹೇಳಿದ್ರಿ ಅನ್ನಕ್ಕೆ ನಾನು ಶಾಂತ ಹೋಗ್ಕೂತೆ. ನಾನು ಸುಜಾತ, ನಿಮ್ಮ ಅವರಿಗೆ ನೀನ ಚಂದಾಗ ಹೇಳ್ಬಿಡು. ಇನ್ನೊಮ್ಮೆ ಈ ವಿಷಯವಾಗಿ ನನ್ನ ಹತ್ರ ಏನು ಮಾತಾಡ್ಬೇಡ್ರಿ ನೀವು. ಅಲ್ರಿ, ನಂದ ಹೊಟ್ಟಿ ಕಥ 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 ಕುದಿಯಕತ್ತೈತಿ. ಆ ರಾಡೆನ್ನ ಏನು ಮಾಡಲಿ, ಆ ಬಾಡೆನ್ನ ಚಿಟ್ಟನ್ನ ಅಂತಂದು ನೀವುಗ ಹಡದ ತಾಯಿಯಾಗಿ ಹಿಂಗೆಲ್ಲ ನಿಮ್ಮ ಮಗಳಿಗೆ ಮೋಸ ಮಾಡೋಣ. ಇಷ್ಟು ದಿನ ನಿಮ್ಮ ಮಗಳನ್ನ ದೂರಿಟ್ಟಾನ ನಿಮ್ಮಿಂದ. ಅದಕ್ಕೆ ನಿಮ್ಗೆ ಏನು ಅನಿಸ್ಬಲ್ದನ? ಏನು ಮಾತಾಡ್ತೀರಿ? ವಾಪಸ್ ಅವನ ಜೊತೆಗೇನ ಕಳಿಸ್ತೀನಿ ಅಂತೀರಲ್ಲ ಅಕ್ಕರ. ನೋಡ್ರಿ, ಈಗ ಏನ ಗಂಡ ಎಂತಿ ಅಂದ್ಮ್ಯಾಗ ಬೆಳೆಸ್ ಬರ್ತಿರ್ತಾವ. ಸಣ್ಣ ಪುಟ್ಟ ಜಗಳ ಇದು
ನೋಡ್ರಿ ಇಲ್ಲಿ ಅಕ್ಕರ, ನಾನು ಒಪ್ಕೋತೀನಿ. ಏನೋ ಒಂದಿಟ್ಟು ಬೆಡಸ್ ಬಂತು, ಗಂಡ ಹೆಂಡತಿ ಹೊಬಡ್ದನ ಏನೋ ಒಂದು ಆತಂದ್ರೆ ವಾಪಸ್ ಮತ್ತೆ ಕೂಡಿಸಿ 4 ಮಂದಿ ಬುದ್ಧಿ ಹೇಳಿ ಮಾಡ್ಬೋದು. ಇದು ಹಂಗಲ್ರಿ. ಇದು ಹೆಂಗಂದ್ರಿ, ಇದು ಇದ್ದಾಗನ, ಜೀವಂತ ಇದ್ದಾಗನ ಹೊಟ್ಟಿಗೆ ಕಚ 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 ಚೂರಿ ಹಾಕಿ ಚುಚ್ಚಿ ಸಾಯಿಸಕ್ಕೆ ಪ್ರಯತ್ನ ಪಟ್ಟಂಗ್ರಿ ಇದು. ನಿಮಗೆ ಖಬರ್ ಐತೆ ನಿಮಗೆ? ಹೊಡೆಯೋದು ಬಡಿಯೋದು ಅತ್ತಾಗಿರ್ಲ್ರಿ. ಆತು, ನಾವಂತರೂ ಹೆಣ್ಮಕ್ಳು ಹೋಗುನು ಅನುಸರಿಸ್ಕೊಂಡು ಅಂದೆವು. ಹೊಡೆಯೋದು ಬಡಿಯೋದು ಮಾಡಿದ್ನ ಇಲ್ಲ. ಏನು ಮಾಡಿದನ್ರಿ ಅವ? ಮೋಸ ರೀ, ನಂಬಿಕೆ ದ್ರೋಹ ಮಾಡ್ಯಾನವ. ಯಾವ ನಂಬಿಕೆ ಇಟ್ಟು ನಿಮ್ಮ ಮಗಳನ್ನ ಮತ್ತೆ ಬಿಡ್ತೀರ ಅವ್ನ ಮನ್ಯಾಗ? ಏನಾದ್ರಿ? ಏನ್ರಿ ಬಾಯಿ? ಏನಿಲ್ಲ ಬರ್ರಿ ಅತ್ತೇರ. ಅದು ನಮ್ಮವ್ವ ಮತ್ತು ಮಗಳ ಜೀವನ ಹಾಳಾತಲ್ಲ, ಇನ್ನು ಸಣ್ಣ ವಯಸ್ಸು, ಮದುವೆ ಮುಂಜಿ ಮಾಡ್ಕೊಂಡು ಚಂದಾಗ ಇರಲಿ ಅಂತಂದು ಏನಂದ್ರಿ. ಇನ್ನೊಂದು ಮದುವೆ ಮಾಡ್ತೀರಾ? ಮಾಡ್ರಲ್ಲ, ತಪ್ಪೇನೈತಿ? ಅಯ್ಯಯ್ಯೋ ಅಕ್ಕರ, ಹಂಗೆ ಹೇಳಿಲ್ರಿ. ನಾನು ಅರ್ಥದಾಗ ಹೇಳಿಲ್ಲ. ನಾನು ಹೇಳಿದ್ದು ಸುಮ್ಮನಿರ, ಅವ್ರ ಮಾತು ಹೆಂಗೆ ಕೇಳ್ತೀವಿ. ಇನ್ನೊಂದು ಮದುವೆ ಮಾಡ್ತೀನಿ ನನ್ನ ಮಗಳಿಗೆ ಅಂದಿದ್ರ ಕರೆನ ಆತ್ರಿ. ಮಾಡ್ರಿ ಅಕ್ಕರ, ಅದ್ರಾಗ ಏನೈತಿ? ಏನೋ ಒಂದು ಸಮಾಜಕ್ಕೆ ಏನೋ ಒಂದು ಹೇಳೋಣಂತ, ಏನೋ ಒಂದು ಹೆಂಗೆ ಒಂದು ಮಾಡೋಣಂತ ಅಂತಂದು ನಾನು ಹೂ ಅಂತಿದ್ದೆ. ಅದು ಬಿಟ್ಟು ಕಾಸ ಈಕಿಗೆಲ್ಲ ಇಷ್ಟೆಲ್ಲ ಆಗಕ್ಕೆ ಕಾರಣ ಏನಲ್ರಿ, ಅವ ಸಿದ್ನ ಏನವ ಅವನಿಗೆ ವಾಪಸ್ ಅವ್ನ ಮನೆಗೆ ಕಳಿಸ್ತಾನಂತ್ರಿ. ಅವ ಬಂದು ತಪ್ಪಾತಂತ ಕೇಳಿದ್ರೆ ವಾಪಸ್ ಕಳಿಸ್ತೀನಿ ಅಂತ ಅವಡ ಶಾಮ್ಲ. ಏನು ಹೇಳ್ಬೇಕು ಇವ್ರಿಗೆ? ಅಯ್ಯಯ್ಯೋ ಹೌದಾ? ಅಲ್ರಿ ಅಕ್ಕರ, ನಿಮ್ಗೇನು ಬುದ್ಧಿ ಐತೆ ಇಲ್ರಿ? ಇಷ್ಟೆಲ್ಲ ನಿಮಗೆ ಅನ್ಯಾಯ ಮಾಡೋಣವ ವಾಪಸ್ ಅವನ ಮನೆಗೆ ಕಳಿಸ್ತೀನಿ ಅಂತೀರಲ್ಲ ನೀವು. ಹೆಂಗೆ ಯೋಚನೆ ಮಾಡ್ತೀರಿ ಅಂತೀನಿ ನಾನು.